Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಪೂಜೆ ಆಗಿರೋದ್ರಿಂದ ಬೇಗನೆ ಎಲ್ಲ ಕಸ ಹೊಡ್ದನ್ನೆಲ್ಲ ಎಲ್ಲ ತೊಳ್ಕೊಟ್ಟೆ. ನಮ್ಮ ಮನೆಯವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಅವರು ಹೊರಟರು. ಅಲ್ಲಿಂದ ನಾನು ಸ್ನಾನಕ್ಕೂ ಹೋಗಲಿಲ್ಲ, ಏನಿಲ್ಲ, ಡೈರೆಕ್ಟು ಅಡುಗೆನೇ ಮಾಡೋಕೆ ಕುತ್ಕೊಂಡೆ, ಅಂದರೆ ತಿಂಡಿನ ಮಾಡೋಕ್ಕೆ. ಯಾಕೆಂದರೆ ಇವತ್ತೊಂದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ನಿಗೆ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಸ್ಕಿದವರೆ ಬೇಳೆದು ವಡೆ ಮತ್ತು ಟೊಮೊಟೊ ಬಾತ್ ಮಾಡೋಣ ಅಂತೇಳ್ಬಿಟ್ಟು ಬೇಗ ಮಾಡಿಕೊಂಡೆ. ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ, ಆದರೆ ಇಸ್ಕವ್ರೆ ಬೇಳೆದು ವಡೆ ಸೂಪರಾಗಿ ಆಗಿತ್ತು. ಮತ್ತು ಚೆನ್ನಾಗಿ ಬೇಯಿಸ್ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೆಂದಿತ್ತು. ಆವಾಗ ನೋಡಿ ಟೇಸ್ಟು ಸಕ್ಕತ್ತಾಗಿತ್ತು ಮಾತ್ರ. ಆದರೆ ನಾನು ಇಲ್ಲಿಂದ ಅಲ್ಲಿ ತೊಗೊಂಡೋಗೋ ಅಷ್ಟೊತ್ತಿಗೆ ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಹೋಗ್ಬಿಟ್ಟಿತ್ತು. ಅಲ್ಲಿಂದ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗಳನ್ನೆಲ್ಲ ಕರ್ಕೊಂಬಂದು ಅಲ್ಲಿಂದ ಸೀದಾ ಫಂಕ್ಷನ್ ಹತ್ರ ಹೋದ್ವಿ. ಫಂಕ್ಷನ್ ಹತ್ರ ಹೋದ ತಕ್ಷಣ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಆ ಫಂಕ್ಷನಲ್ಲಿ ಟೋಕನ್ ಕೊಟ್ಟರು, ಟೋಕನ್ನೆಲ್ಲ ಇಸ್ಕೊಬಿಟ್ಟು ಅಲ್ಲಿಂದ ಫಂಕ್ಷನಿಂದ ಒಂದು ವಿಡಿಯೋ ಮಾಡ್ಕೊಂಡೆ. ನಾವು ಹೋಗಿದ್ದು ಕರುನಾಡ ಸ್ವಾದ ಅಂತೇಳಿ ಅಡುಗೆ ಕಾಂಪಿಟೇಷನ್ ಇದ್ದಿದ್ದು. ಆಮೇಲೆ ಅಲ್ಲಿಂದ ಅದನ್ನೆಲ್ಲ ಕಾಂಪಿಟೇಷನಲ್ಲಿ ನಮಗಿಂತ ತುಂಬ ಜನ ಇದ್ದರು. ಅವ್ರನ್ನೆಲ್ಲ ಆದಮೇಲೆ ನಮ್ಮದು ಸೆಕೆಂಡ್ ರೌಂಡ್ ಬಂದಿತ್ತು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಾದ್ಮೇಲೆ ನಮ್ಮ ಫುಡ್ಡಿಂದೆಲ್ಲ ಕಾಂಪಿಟೇಷನ್ಗೆ ಇಟ್ಬಿಟ್ಟು ಆಮೇಲೆ ಚೆಫ್ ಬರ್ತಿದ್ರು. ಚೆಫ್ ಒಂದು ಕಡೆಯಿಂದ ಎಲ್ಲನೂ ಟೇಸ್ಟ್ ಮಾಡ್ಕೊಂಬರ್ತಾಯಿದ್ರು. ಆಮೇಲೆ ಲಾಸ್ಟ್ ಟಾಪ್ 3 ಬಂದಿದ್ದು ಕಂಟೆಸ್ಟೆಂಟ್ ಇವರು. ಆಮೇಲೆ ಅವ್ರಿಗೆಲ್ಲ ಪ್ರೈಸ್ ಎಲ್ಲ ಕೊಟ್ಟಾದಮೇಲೆ ಅಲ್ಲಿಂದ ಇಸ್ಕೊಂಡು ಇವನು ವಾಪಸ್ ರಿಟರ್ನ್ ಕೊಟ್ಬಿಟ್ಟು ನಮಗೂ ಒಂದು ಸರ್ಟಿಫಿಕೇಟ್ ಮತ್ತು ಟಿಫನ್ ಬಾಕ್ಸ್ ಕೊಟ್ಟರು. ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸುಸ್ತಲ್ಲೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾಯಿತ್ತು. ಆಮೇಲೆ ಪಾಪು ಬೇರೆ ಕರ್ಕೊಂಡು ಹೋಗಿದ್ದು. ಅದಾದಮೇಲೆ ಅಲ್ಲಿಂದ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬಟ್ಟೆ ಸ್ಟಿಚಿಂಗಿಗೆ ಕೊಟ್ಟರು. ಆ ಬಟ್ಟೆ ಎಲ್ಲ ಸ್ಟಿಚಿಂಗ್ ಹಾಕಿ ಮಲ್ಕೊಂಡಿದ್ದಾಯಿತು. ಇಷ್ಟ ಆಗಿತ್ತು ಇವತ್ತಿನ ಜೈ ಆಂಜನೇಯ.